ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಸ್ಟಿಲ್ ಐ ಫೀಲ್ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಯಾಕಂದರೆ ಇಂಡಿಯಾ ವಿಕ್ಸು ತುಂಬ ಬಾಟಮಲ್ಲಿದೆ. ಇಂಡಿಯಾ ವಿಕ್ಸ್ ಬಾಟಮಲ್ಲಿದೆ ಅಂದರೆ ಏನು ಪ್ಯಾನಿಕ್ ಇಲ್ಲ ಅಂತ ಅರ್ಥ. ನನ್ನ ಹೆಸರು ಭೋಜರಾಜ್ ಅಂತ ಹೇಳಿ. ಮುಂಚೆ ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ನಾಲೆಡ್ಜ್ ಇಲ್ದಂಗೆ ಮಾಡ್ತಾಯಿದ್ದೆ. ಕೆಲವೊಂದಲ್ಲೆಲ್ಲ ಲಾಸ್ ಆಗಿತ್ತು. ಅದನ್ನು ಗೇನ್ ಮಾಡ್ಕೊಂಬಕ್ಕೆ ಏನು ಮಾಡಬೇಕು ಅಂತ ಗೊತ್ತಾ ಇರಲಿಲ್ಲ. ಈಗ ನಮ್ಮ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡಿದ್ರು TDI ಅಕಾಡೆಮಿಗೆ ಹೋಗಿ ಒಂದ್ಸತಿ ಟ್ರೈನಿಂಗ್ ತಗೊಳ್ರಿ ಅಂತ. ಅದಾದಮೇಲೆ ಇಲ್ಲಿ ಬಂದೆ. ಒಂಚೂರು ವರ್ತ್ ಅನ್ನಿಸ್ತೈತೆ ನನಗೆ ಇವತ್ತು. ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ಥರ ಆಪ್ಷನ್ಸ್ ಬೈ ಮಾಡಬೇಕು, ಫ್ಯೂಚರ್ಸ್ ಬೈ ಮಾಡೋದು, ಇಕ್ವಿಟಿ ಅಂದರೆ ಹೆಂಗೆ, ರಿಸ್ಕ್ ಹಿಂಗೆ, ಬೇಸಿಕ್ಕಿಂದನೂ ನಾವು ಯಾವ ಥರ ಕಂಪ್ನಿ ಚೂಸ್ ಮಾಡಬೇಕು ಏನು ಅಂತ ಅದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು. ನಾನು ಸ್ಟೂಡೆಂಟು, ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಇನ್ಫಾರ್ಮೇಷನ್. ಸೊ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗಿದೆ, ಅದು ಹೆಲ್ಪ್ಫುಲ್ ಆಗಿದೆ. ಬಟ್ FIIs ಮಾತ್ರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಂಡಿಯನ್ ಏನಂತಾರೆ ಬಾಂಡ್ಸ್, ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸನ್ನು ಆಲ್ಮೋಸ್ಟ್ ನಿಲ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ FIIs. ಇದರಿಂದ ಏನಾಗುತ್ತೆ, ಜಾಸ್ತಿ ಡಾಲರ್ಸ್ ಇಂಡಿಯಾಗೆ ಬರುತ್ತೆ. ಇದರಿಂದ ನಮ್ಮ ರಿಸರ್ವ್ ಕರೆನ್ಸಿ ಏನಂತಾರೆ, ಡಾಲರ್ ರಿಸರ್ವ್ ಕರೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಇಂಡಿಯನ್ ಎಕಾನಮಿ. ಮಿಸ್ಟರ್ ಮನೋಜ್ ಅವರು ಮತ್ತು ಅವರ ಟೀಮು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯಲ್ಲೂ ಅರ್ಥವಾಗೋ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ತುಂಬ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ. ನನಗಿದು TDI ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಬಂದು ಕಲ್ತಿದ್ದೀನಿ, ಏನೋ ಒಂದು ಕಲ್ತಿದ್ದೀನಿ ಅದು ನನಗೆ ಅನಿಸ್ತಿದೆ. ಮತ್ತು ಮುಂದೆ ಇರೋ ಕೋರ್ಸು ನಾನು ತೊಗೋಬೇಕಂತ ತುಂಬ ಆಸೆ ಪಡ್ತಿದ್ದೀನಿ. ಆದಷ್ಟು ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೂ SIP, ಮ್ಯೂಚುವಲ್ ಫಂಡ್, ETFಗಳ ಬಗ್ಗೆ ಗಮನ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ಕೊಡಿ. ಅಟ್ಲೀಸ್ಟ್ ಅವರು ಯಾರೋ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲಾಭ ಗಳಿಸಲಿ. ಇದು TD ಅಕಾಡೆಮಿ ಬಗ್ಗೆ ನಂಗೆ ಗೊತ್ತಾಗಿದ್ದು ಥ್ರೂ ಒನ್ ಇಂಟರ್ವ್ಯೂ ನೋಡಿದೆ ಯೂಟ್ಯೂಬಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಯಾಕೆ ಒಂದ್ಸಲಿ ಟ್ರೈ ಮಾಡಬಾರ್ದು ಅಂತ ಬಂದೆ. ಸೊ ಆಲ್ ಓವರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬನ್ನಿ ಎಲ್ರಿಗೂ ಅಂತ ಸಜೆಸ್ಟ್ ಮಾಡಿ.